ನಮಸ್ತೆ. ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅತ್ಯದ್ಭುತವಾಗಿ ಸಾಗಿದ ಗಂಗಾ ಹಾರತಿ, ಜ್ವಾಲಾ ತೋರಣ ತೆಪ್ಪೋತ್ಸವ. 1000 ವರ್ಷಗಳ ಪುರಾತನ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಲಕ್ಷ ದೀಪೋತ್ಸವ, ದಾತ್ರಿ ಹೋಮ, ಗಿರಿಜಾ ಕಲ್ಯಾಣೋತ್ಸವ ಹಾಗೂ ತೆಪ್ಪೋತ್ಸವಗಳಲ್ಲಿ ವಿಶೇಷವಾಗಿ ಜ್ವಾಲಾ ತೋರಣ, ಗಂಗಾ ಹಾರತಿ ವೀಕ್ಷಿಸಿದ ಅಶೇಷ ಭಕ್ತಾದಿಗಳು ಧನ್ಯರಾದರು. ತಾರೀಕು 17/11/2025 ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅರಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿಯವರಿಗೆ ಬೆಳಗ್ಗೆಯಿಂದ ಗಣಪತಿ ಪೂಜೆ, ನವಗ್ರಹ ಪೂಜೆ, ಕಲಶ ಸ್ಥಾಪನೆ, ಲಘುನ್ಯಾಸ ಪೂರ್ವಕ ರುದ್ರಾಭಿಷೇಕ, ಗಿರಿಜಾ ಕಲ್ಯಾಣೋತ್ಸವ, ದಾತ್ರಿ ಹೋಮ, ಮಹಾಪೂರ್ಣಾಹುತಿ, ಯಥೇಚ್ಛವಾಗಿ ಅನ್ನದಾಸೋಹ. ಸಂಜೆ 4 ಗಂಟೆಯಿಂದ ಉತ್ಸವ ಮೂರ್ತಿಗಳ ಅಲಂಕಾರ ಮಾಡಿ ನೃತ್ಯ ಗೀತಗಳಿಂದ ಘಟ್ಟಹಳ್ಳಿ ಆಂಜನಪ್ಪನವರಿಗೆ ಪರಮೇಶ್ವರನು ಪ್ರತ್ಯಕ್ಷವಾಗಿ ಬೀಜಾಕ್ಷರ ಬರೆದಂತಹ ವಾಸವಿ ಕೊಳದಲ್ಲಿ ತೆಪ್ಪೋತ್ಸವಕ್ಕಾಗಿ ಮೆರವಣಿಗೆಯಿಂದ ಪ್ರಸನ್ನ ಪಾರ್ವತಿ, ಗಣಪತಿ, ನಂದೀಶ್ವರರ ಸಹಿತವಾಗಿ ಹೊರಟ ಶ್ರೀ 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 ನಾಗನಾಥೇಶ್ವರ ಸ್ವಾಮಿ ಪಲ್ಲಕ್ಕಿ ಇದೇ ಮೊದಲ ಬಾರಿಗೆ ರೈತರು ಹಾಗೂ ಸಮಸ್ತ ಪ್ರಜೆಗಳು ನೀರಿನ ಅಭಾವ ಬರಬಾರದೆಂದು ಅಶೇಷ ಜನಸ್ತೋಮದ ನಡುವೆ ಚಿಂತಾಮಣಿಯ ಭರತನಾಟ್ಯ ತಂಡದ ಚಿರಂಜೀವಿಗಳು ಕುಮಾರಿ ಪೂರ್ವಿಕಾ, ಕುಮಾರಿ ಕುಸುಮಶ್ರೀ, ಕುಮಾರಿ ವರ್ಣಿಕಾ, ಕುಮಾರಿ ಚೈತ್ರ, ಪುರೋಹಿತರಾದ ಜಗದೀಶ್ ಆಲಯದ ಪ್ರಧಾನ ಅರ್ಚಕರ ಅಧ್ವೈರ್ಯದಲ್ಲಿ ಗಂಗಾ ಹಾರತಿ ಅತ್ಯಂತ ರಮಣೀಯವಾಗಿ ಕಂಡುಬಂತು. ಮಕ್ಕಳ ತಂದೆ ತಾಯಿಗಳು ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಮಕ್ಕಳಿಗೆ ಸಮವಸ್ತ್ರ ಅಲಂಕಾರಗಳು ಮಾಡಿಸಿ ಭಗವಂತನ ಸೇವೆಗಾಗಿ ಕರೆತಂದ ಅವರಿಗೆ ಆಲಯದ ವತಿಯಿಂದ ಪ್ರಧಾನ ಅರ್ಚಕರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಆಶೀರ್ವಾದ ಮಾಡಿ ಧನ್ಯವಾದಗಳು ತಿಳಿಸಿದರು. ಮಕ್ಕಳಿಂದ ಸದಾ ನಾಟ್ಯ ಪ್ರಿಯರಾದ ಆ ನಟರಾಜನಿಗೆ ನೃತ್ಯ ಸೇವಾ ಸಮರ್ಪಣೆ ಕೂಡ ಮಾಡಿಸಿದ್ರು. ಎಂದಿನಂತೆ ತೆಪ್ಪೋತ್ಸವದಲ್ಲಿ ಪರಿವಾರ ಸಹಿತವಾಗಿ ಗಂಗಾ ಹಾರತಿ ಸ್ವೀಕರಿಸಿದ ಶ್ರೀ ನಾಗನಾಥೇಶ್ವರ ಸ್ವಾಮಿ ತದನಂತರ ಉತ್ಸವ ಮೂರ್ತಿಗಳನ್ನು ಜ್ವಾಲಾ ತೋರಣ ಹತ್ತಿರ ಬಂದು ಧರ್ಮಾಧಿಕಾರಿಗಳು ರಮೇಶ್ ಬಾಬು ದಂಪತಿಗಳು ಹಾಗೂ ಮುಳಿಬಾಗಿಲು ಶ್ರೀ ಹನುಮಪ್ಪರವರು ಕುಟುಂಬ ಅಬಕಾರಿ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶ್ರೀ ನವ್ಯ ರಮೇಶ್ ಕುಮಾರ್ ರವರಿಂದ ಜ್ವಾಲಾ ತೋರಣ ಉದ್ಘಾಟನೆ, ಭಕ್ತಾದಿಗಳು ಭಗವಂತನ ಸಹಿತವಾಗಿ ಜ್ವಾಲಾ ತೋರಣ ಪ್ರವೇಶ ಮಾಡಿದರು. ಅಬಕಾರಿ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶ್ರೀ ನವ್ಯ ರಮೇಶ್ ಕುಮಾರ್ ರವರಿಂದ ಮೇಲ್ದೀಪೋತ್ಸವ ಅನೇಕ ವಾದ್ಯಗಳ ಮೂಲಕ ನಾಸ್ಮರಣೀಯದೊಂದಿಗೆ ಮೇಲ್ದೀಪೋತ್ಸವ, ಯಮದೀಪ ದರ್ಶನ, ಭಕ್ತಾದಿಗಳಿಂದ ಲಕ್ಷ ದೀಪೋತ್ಸವ ರಮಣೀಯವಾಗಿ ಕಂಗೊಳಿಸಿದ ಕೈಲಾಸ ತಲುಪಿಸಿದ ಅನುಭೂತಿ ಭಕ್ತಾದಿಗಳಿಗೆ ಸಿಕ್ಕಿತು. ದರ್ಶನ ಮಾತ್ರೇನ ಲಭತೆ ಪುಣ್ಯಂ ಎಂಬಂತೆ ಕಾರ್ತಿಕ ದಾಮೋದರ ಸ್ವರೂಪವಾದ ನೆಲ್ಲಿ ಗಿಡ, ತುಳಸಿ, ಅಗಸಿ ಗಿಡಗಳ ಸಮೂಹ ಕ್ಷೇತ್ರ ದರ್ಶನ ನಾಗನಾಥೇಶ್ವರ ಸ್ವಾಮಿ ದರ್ಶನ ಬಹು ಪುಣ್ಯಕರವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಬೆಳಗ್ಗೆಯಿಂದ 106 ಲೀಟರ್ ಹಾಲು, ಮೊಸರು, ಅಕ್ಕಿ, ತರಕಾರಿ, ಬೆಲ್ಲ, ದೀಪಗಳಿಗೆ ಎಣ್ಣೆ, 106 ಲೀಟರ್ ಇತ್ಯಾದಿಗಳು ನೀಡಿ ಅನ್ನದಾಸೋಹದಲ್ಲಿ ಧನ ರೂಪೇಣ, ಧಾನ್ಯ ರೂಪೇಣ ನೀಡಿ ಸಹಕರಿಸಿದರು. ಆಲಯದ ವತಿಯಿಂದ ಭಕ್ತಾದಿಗಳ ಸೌಕರ್ಯಾರ್ಥ ವಾಲಂಟರಿಗಳ ನೆರವಿನಿಂದ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಕೋಲಾರ ವಂಶೋದಯ ಆಸುಪತ್ರೆಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿ ಭಕ್ತಾದಿಗಳಿಗೆ ತಪಾಸಣೆ ಮಾಡಿರುತ್ತಾರೆ. ಈ ಸಲ ಕೋಲಾರ ಜಾಲಪ್ಪ ಆಸ್ಪತ್ರೆಯವರು ಸಹ ಬಸ್ಸಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದರು. ಉಚಿತವಾಗಿ ಔಷಧಿಗಳು ಸಹ ನೀಡಿದರು. ಧರ್ಮಾಧಿಕಾರಿಗಳು ಶ್ರೀಮತಿ ಶ್ರೀ ವರಲಕ್ಷ್ಮಮ್ಮ ರಮೇಶ್ ಬಾಬು ಅವರಿಂದ ವಿಶೇಷ ಅಭಿಷೇಕಾದಿ ಕೈಂಕಾರ್ಯಗಳು ನೆರವೇರಿತು. ಶ್ರೀನಿವಾಸಪುರ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾತ್ರಿ 10 ಗಂಟೆಯವರೆಗೆ ಒಳ್ಳೆಯ ರಕ್ಷಣಾ ವ್ಯವಸ್ಥೆ ಕಲ್ಪಿಸಿದ್ರು. ದಿನೇ ದಿನೇ ಭಗವಂತನ ತಮ್ಮ ವೈಭವವನ್ನು ಹೆಚ್ಚಿಸಿ ಶ್ರೀನಿವಾಸಪುರ ತಾಲೂಕಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾಗಿಸಿದ್ದಾರೆ. ಅರಕೇರಿ ಗ್ರಾಮಸ್ಥರು ಸಹ ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ಸೌಕರ್ಯಗಳು ಕಲ್ಪಿಸಿರುತ್ತಾರೆ. ಬೆಂಗಳೂರು ಶ್ರೀಮತಿ ಶ್ರೀ ಶ್ವೇತಾ ರೋಹಿತ್ ಹಾಗೂ ಆಲಯ ಉಸ್ತುವಾರಿಗಳು ಶ್ರೀನಿವಾಸಪುರ ಇಂದಿರಾ ಭವನ್ ಸ್ವೀಟ್ಸ್, ಶ್ರೀಮತಿ ಶ್ರೀ ಶ್ರುತಿ ಪ್ರೇಮ್ ರವರು ವಿಶೇಷ ಅತಿಥಿಗಳಾಗಿ ಶ್ರೀಮತಿ ಶ್ರೀ ಹನುಮಪ್ಪರವರು, ಶ್ರೀಮತಿ ನವ್ಯಮ್ಮ, ಶ್ರೀಯುತ ರಮೇಶ್ ಕುಮಾರ್ ಅವರು, ಶ್ರೀಯುತ ರಾಜಣ್ಣನವರು, ಕಲ್ಲೂರು ಮಂಜುನಾಥ್ ರವರು ಮೆಂಬರ್ ಹಲವರು, ಶ್ರೀನಿವಾಸಪುರ ಹಾರ್ಡ್ವೇರ್ ರಮೇಶ್ ಗಿರಿಶೆಟ್ಟಿ, ಶ್ರೀಮತಿ ಶ್ರೀ ಚಲಪತಿ ರಾವ್ ದಂಪತಿಗಳು, ಶ್ರೀಮತಿ ಶ್ರೀ ಪಣೀಂದ್ರ ದಂಪತಿಗಳು ಇನ್ನಿತರರು, ಧರ್ಮಾಧಿಕಾರಿಗಳು ಶ್ರೀಮತಿ ಶ್ರೀ ವರಲಕ್ಷ್ಮಮ್ಮ ರಮೇಶ್ ಬಾಬುರವರ ಉಪಸ್ಥಿತಿಯಲ್ಲಿ ಪ್ರಧಾನ ಅರ್ಚಕರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ರವರು
ಆಧ್ವರ್ಯದಲ್ಲಿ ಅವರು ಸಂಗಡಿಗರಿಂದ ಆಲಯ ಅರ್ಚಕರು ಸಿಂಗನಹಳ್ಳಿ ರಾಘವೇಂದ್ರರವರು ಸಾಂಗವಾಗಿ ನೆರವೇರಿತು. ಅರಿಕೇರಿ ವೆಂಕಟಲಕ್ಷ್ಮಮ್ಮ ಬೃಂದದವರಿಂದ ಭಜನೆಗಳು ಸಹ ಸುಂದರವಾಗಿ ಮೂಡಿಬಂತು. ನಿಧಾನ ಬನ್ನಿ 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 ಬನ್ನಿ. ಏನಾಗಲ್ಲ. घर के बुजुर्ग ज्यादा एशियन पर निर्भर हो गए थे, क्योंकि उन्हें यहाँ एक आसान और असरदार तरीका सहज से गाना ಎಡಕೈ two hands ಎಡಕೈ
ज्यादा स्थिर और मजबूत हो गए हैं, क्योंकि अब यह मिला है एक आसान और असरदार तरीका सेहत सुधार।